ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SIR ಎನ್ಯುಮರೇಷನ್ ಫಾರ್ಮನ್ನು ಆನ್ಲೈನ್ ಮುಖಾಂತರವೇ ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಇನ್ನೂ SIR ಫಾರ್ಮು ಫಿಲ್ ಮಾಡಿಲ್ಲ ಆಫ್ಲೈನ್ ಮುಖಾಂತರ ಆನ್ಲೈನ್ ವಿಡಿಯೋ ನೋಡಿಕೊಂಡು ನೀವು ಆನ್ಲೈನ್ ಮುಖಾಂತರವೇ ಈ ಒಂದು SIR ಫಾರ್ಮನ್ನು ಫಿಲಪ್ಪನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿದೆ. ನೀವು ಆಫ್ಲೈನ್ ಕೂಡ ಮಾಡ್ಬೋದು, ಆನ್ಲೈನ್ ಕೂಡ ಮಾಡ್ಬೋದು. ಎರಡು ರೀತಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಫಿಲ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಆನ್ಲೈನ್ ಮುಖಾಂತರವೇ ಹೋಗುತ್ತೆ. ಆಫ್ಲೈನ್ ಮುಖಾಂತರ ಮಾಡೋದ್ರಿಂದ ಆ ಒಂದು ಫಾರ್ಮ್ ಫಿಲಪ್ ಮಾಡಿ BLO ಕೊಡಬೇಕು. BLO ಅವರು ಅವರ ಒಂದು ಆ್ಯಪ್ನಲ್ಲಿ ಅದನ್ನು ವೆಬ್ಸೈಟ್ಗೆ ಅಪ್ಲೋಡನ್ನು ಮಾಡ್ತಾರೆ. ಸೊ ಆ ರೀತಿ ಪ್ರೊಸೆಸ್ ಇರುತ್ತೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಒಂದು SIR ಫಾರ್ಮನ್ನು ಫಿಲ್ ಮಾಡೋದು ಆನ್ಲೈನ್ ಮುಖಾಂತರ ಅಂತ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ವೋಟರ್ಸ್ ಅಂತ ಸರ್ಚ್ ಮಾಡಿ. ವೋಟರ್ಸ್ ಅಂತ ಡೈರೆಕ್ಟ್ ಕೊಟ್ಟರೆ ನಿಮಗೆ ಅಧಿಕೃತವಾದ ವೆಬ್ಸೈಟು ಈ ರೀತಿಯಾಗಿ ಓಪನ್ ಆಗುತ್ತೆ. voters.eci.gov.in ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಈ ಮೊಬೈಲ್ ಆ್ಯಪ್ ಕೂಡ ಮುಖಾಂತರ ಮಾಡ್ಬೋದು. ನೋಡಿ, ECI ನೆಟ್ ಮೊಬೈಲ್ ಆ್ಯಪ್ ಅಂತಿದೆ. ಈ ಒಂದು ಆ್ಯಪ್ ಮುಖಾಂತರ ಕೂಡ ಮಾಡ್ಬೋದು. ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ ಸ್ಟೋರಲ್ಲಿ ಕೂಡ ನಿಮ್ಗೆ ಲಭ್ಯ ಇದೆ. ಈ ರೀತಿಯಾಗಿ ಓಪನ್ ಆದಾಗ ನಿಮಗೆ ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ಕೊಟ್ಟಿದ್ದಾರೆ. ನೋಡಿ, ಲೆಫ್ಟ್ ಸೈಡಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ನಿಮಗೆ ಡೈರೆಕ್ಟಾಗಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಕೇಳುತ್ತೆ. ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮುಂಚೆ ನೀವು ಏನಾದರೂ ಈ ಒಂದು ವೆಬ್ಸೈಟ್ನಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ಡೈರೆಕ್ಟಾಗಿ ನೀವು ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ OTP ಸೆಂಡ್ ಮಾಡ್ಕೊಂಡು ಲಾಗಿನನ್ನು ಮಾಡ್ಕೋಬೋದು ಈಸಿಯಾಗಿ. ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ ಅನ್ನೋರಾದರೆ ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಒಂದು ಬಟನ್ ಇದೆ. ನೋಡಿ, ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಒಂದು ವೋಟರ್ ID, ನಿಮ್ಮ ಒಂದು ಹೆಸರು, ಮೊಬೈಲ್ ನಂಬರ್ ಹಾಕಿ ನೀವು ಸೈನ್ ಅಪ್ಪನ್ನು ಮಾಡ್ಕೋಬೇಕು. ಅಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಈಸಿ ಇದೆ, ಸೊ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ OTP ಅಂತ ಕೊಡ್ತಾ ಇದ್ದೀನಿ. ಬಂದಿರುವಂಥ OTPಯನ್ನು ಎಂಟರ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಲಾಗಿನ್ ಆಗುತ್ತೆ. ಈ ರೀತಿ ನಿಮಗೆ ಲಾಗಿನ್ ಆಗುತ್ತೆ. SIR 2026 ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ರಾಜ್ಯ. ಅದರ ನಂತರ ಇಲ್ಲಿ ಯಾರ್ದು ನಾವು SRI ಫಾರ್ಮ್ ಫಿಲ್ ಮಾಡ್ತಾ ಇದ್ವಿ ಅವರ ಒಂದು ವೋಟರ್ ID ನಂಬರನ್ನು ಈ ಒಂದು ಕಾಲಮ್ ಹಾಕ್ಕೊಳ್ಳಿ. ಇಲ್ಲಿ ಸರ್ಚ್ ಅಂತ ಕೊಡಿ. ನೋಡಿ, ವೋಟರ್ ID ಸರ್ಚ್ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮ ಒಂದು ಹೆಸರು, ಯಾರ್ದು ವೋಟರ್ ID ಹೆಸರು ಏನಿರುತ್ತೆ ಅದು ಹೆಸರು, ಎಪಿಕ್ ಕಾರ್ಡ್ ನಂಬರು, ಸೀರಿಯಲ್ ನಂಬರು ಮತ್ತು ಪಾರ್ಟ್ ನಂಬರು. ನೋಡಿ, ಸೀರಿಯಲ್ ನಂಬರ್, ಪಾರ್ಟ್ ನಂಬರು ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದಿದೆ ಸ್ಟೇಟ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದನ್ನು ಚೆಕ್ ಮಾಡಿಕೊಂಡು ಕೆಳಗೆ ಕೊಟ್ಟಿದ್ದಾರೆ, ಪ್ಲೀಸ್ ಎನ್ಶೋರ್ ದಟ್ ಯುವರ್ ನೇಮ್ ಆನ್ ದ ಆಧಾರ್ ಕಾರ್ಡ್ ಎಕ್ಸಾಕ್ಟ್ಲಿ ಮ್ಯಾಚಸ್ ಆನ್ ಯುವರ್ ನೇಮ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ನಲ್ಲಿರುವಂತೆ ಎಪಿಕ್ ಕಾರ್ಡ್ನಲ್ಲಿರುವಂತೆ ಎರಡು ಸೇಮ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಇದ್ರೂ ಕೂಡ ನಿಮಗೆ ಅಲ್ಲಿ ಬರೋದಿಲ್ಲ, ಯಾಕಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೆಸರು ಕರೆಕ್ಟಾಗಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಕರೆಕ್ಟಾಗಿದ್ದರೆ ಮಾತ್ರ ಅದು ನಿಮಗೆ ಫಾರ್ಮ್ ಫಿಲ್ ಆಗುತ್ತೆ, ಇಲ್ಲಾಂದರೆ ಮಿಸ್ ಮ್ಯಾಚ್ ಅಂತ ಬರುತ್ತೆ ಹೆಸರು. ಹಾಗಾಗಿ ನಿಮಗೆ ಇಲ್ಲಿ ವೋಟರ್ ಐಡಿಯಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಕೂಡ ಸೇಮ್ ಇರಬೇಕಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಯುವರ್ ನೇಮ್ ಡಸ್ ನಾಟ್ ಮ್ಯಾಚ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಕೊಟ್ಟಿದ್ದಾರೆ. ಇಲ್ಲಿ BLO ಹೆಸರು ಇರುತ್ತೆ ಮತ್ತು ಅವರ ಒಂದು ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಆ ಒಂದು ನಂಬರ್ಗೆ ನೀವು ಕರೆ ಮಾಡಿ ಅಲ್ಲಿ BLO ಹತ್ರ ಆ ಒಂದು ಆನ್ಲೈನ್ ಮುಖಾಂತರ SIR ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಹೆಸರು ಮಿಸ್ ಮ್ಯಾಚ್ ಇದ್ದರೆ ಮಾತ್ರ BLO ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವರ ಹತ್ರ ಆನ್ಲೈನ್ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಆಫ್ಲೈನ್ ಕೂಡ ಮಾಡ್ಕೋಬೋದು BLO ಅವ್ರ ಹತ್ರ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಮೊಬೈಲ್ ನಂಬರ್ ಯಾವ್ದು ಹಾಕಬೇಕಪ್ಪ ಅಂದರೆ ವೋಟರ್ ಐಡಿಗೆ ಯಾವ್ದು ಲಿಂಕ್ ಇರುತ್ತೋ ಅದೇ ಒಂದು ಮೊಬೈಲ್ ನಂಬರ್ ಹಾಕಿದರೆ ಮಾತ್ರ ಇದು ತೊಗೊಳುತ್ತೆ. ನೀವು ಬೇರೆ ನಂಬರ್ ಹಾಕ್ತೀನಿ ಅಂದರೆ ಅದು ನೀವು ತೊಗೋದಿಲ್ಲ. ಸೊ ವೋಟರ್ ಐಡಿಗೆ ಯಾವ್ದು ಲಿಂಕ್ ಇರುತ್ತೆ ಆ ಒಂದು ನಂಬರ್ ಹಾಕಿದರೆ ಮಾತ್ರ ತೊಗೊಳುತ್ತೆ. ಹಳೆಯ ವೋಟರ್ ಐಡಿ ಇದೆ ಅಂದರೆ ನಿಮಗೆ ಇಲ್ಲಿ ಯಾವುದೇ ನಂಬರ್ ಹಾಕಿದ್ರೆ ತೊಗೋದಿಲ್ಲ, ಲಿಂಕ್ ಇಲ್ಲ ಅಂತ ಬರುತ್ತೆ. ನಂಬರ್ ಕಂಪಲ್ಸರಿ ಲಿಂಕ್ ಇರಬೇಕು ವೋಟರ್ ಐಡಿಗೆ, ಅಂದಾಗ ಮಾತ್ರ SIR ಫಾರ್ಮ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಮಾತ್ರ ಬರುತ್ತೆ. ವೋಟರ್ ID ಲೇಟೆಸ್ಟ್ ಆಗಿ ಮಾಡಿಸಿರಬೇಕು, ಡಿಜಿಟಲ್ ಆಗಿ ಏನು ಬಂದಿದಲ್ಲ ಆ ಥರ ಮಾಡಿಸಿದ್ರೆ ಮಾತ್ರ ಈ ಒಂದು ಮೊಬೈಲ್ ನಂಬರ್ ತೊಗೊಳುತ್ತೆ. ನೀವು ಹಳೆಯ ವೋಟರ್ ID ಇತ್ತಂದರೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋಕ್ಕಾಗೋದಿಲ್ಲ. ಅಲ್ಲಿ ಯಾವ್ದು ನಂಬರ್ ಲಿಂಕ್ ಇದೆ ಆ ನಂಬರ್ ಕೂಡ ನಿಮಗೆ ಶೋ ಆಗುತ್ತೆ. ನೋಡಿ, ಒಂದು ನಂಬರ್ ಹಾಕಿದ್ದೀನಿ ನಾನು. ಆ ಒಂದು ನಂಬರ್ ಹಾಕಿದ ತಕ್ಷಣ ಈ ರೀತಿ ಬರುತ್ತೆ, ದ ಮೊಬೈಲ್ ನಂಬರ್ ಈಸ್ ನಾಟ್ ಲಿಂಕ್ಡ್ ವಿತ್ ಎಪಿಕ್ ಕಾರ್ಡ್ ನಂಬರ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಕಾಡ್ತಾ ಇರುವಂಥ ಎಪಿಕ್ ಕಾರ್ಡ್ ನಂಬರ್ ಬರುತ್ತೆ, ವೋಟರ್ ನಂಬರ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಲಿಂಕ್ಡ್ ಮೊಬೈಲ್ ನಂಬರ್ ಈಸ್ ಅಂತ ಬರುತ್ತೆ. ಇಲ್ಲಿ ಯಾವ ನಂಬರು ಈ ಒಂದು ವೋಟರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ.
ಈ ಒಂದು ನಂಬರ್ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ನಂಬರ್ ನಿಮ್ದು ಇದೆಯಾ ಇಲ್ಲ ಅಂತ. ಇನ್ ಕೇಸ್ ನಂಬರ್ ಲಿಂಕ್ ಇಲ್ಲ ಅಂದರೆ ಲಿಂಕ್ ಇಲ್ಲ ಅಂತ ಬರುತ್ತೆ ನೋಡಿ. ಕ್ಲಿಕ್ ಹಿಯರ್ ಟು ಲಿಂಕ್ ದ ಮೊಬೈಲ್ ನಂಬರ್ ಫಾರ್ಮೇಟ್ ಅಂತ ಬಂದಿದೆ. ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ಫಾರ್ಮೇಟ್ಗೆ ಹೋಗಿ ನೀವು ಲಿಂಕ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಲಿಂಕ್ ಮಾಡ್ಕೋಕೆ ಹೋದರೆ ನಿಮಗೆ ಆಧಾರ್ ಕಾರ್ಡ್ಗೆ ಇ ಸೈನ್ ಮಾಡಬೇಕಾಗುತ್ತೆ. ಅದನ್ನು ಮತ್ತೆ ತಹಸೀಲ್ ಆಫೀಸ್ಗೆ ಕೊಡಬೇಕಾಗುತ್ತೆ ವೋಟರ್ ಸೆಕ್ಷನಲ್ಲಿ. ಅದನ್ನು ಅವರು ಒಂದು ಫಾರ್ಮ್ ಕೊಡ್ತಾರೆ, ಅದಕ್ಕೆ ಬಿ ಒ ಸೈನ್, ಅಂಗನವಾಡಿ ಟೀಚರ್ ಸೈನ್ ಮಾಡಿ ಮತ್ತೆ ಕೊಟ್ಟರೆ ಮಾತ್ರ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ. ಆ ರೀತಿಯ ಪ್ರೊಸೆಸ್ ಇದೆ ಇದನ್ನು. ಸೊ ಇಮಿಡಿಯೇಟ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗೋದಿಲ್ಲ. ಸೊ ಇಲ್ಲಿ ನಿಮ್ಮದು ಮೊಬೈಲ್ ನಂಬರು ಓಕೆ ಇದ್ದರೆ ಇದನ್ನು ನೀವು ಹಾಕ್ಬೋದು. ಒ ಟಿ ಪಿ ಹೋಗುತ್ತೆ. ಇಲ್ಲ ಅಂದರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಈ ರೀತಿ ತೋರಿಸುತ್ತೆ, ಈ ನಂಬರ್ ಲಿಂಕ್ ಇದೆ, ಇದೇ ನಂಬರ್ಗೆ OTP ಹಾಕಿ ಅಂತ ಬರುತ್ತೆ. ನೀವು ಇಲ್ಲಿ ಕೊಟ್ಟಿರೋ ನಂಬರ್ ಲಿಂಕ್ ಇದ್ದರೆ ಮಾತ್ರ ಆಟೋಮೆಟಿಕ್ ಆಗಿ ಸೆಂಡ್ ಆಗುತ್ತೆ. ಲಿಂಕ್ ಇಲ್ಲ, ಬೇರೆ ನಂಬರ್ ಲಿಂಕ್ ಇತ್ತು ಅಂದಾಗ ಮಾತ್ರ ಈ ರೀತಿ ಎರರ್ ಬಂದು ಆ ನಂಬರ್ ತೋರಿಸುತ್ತೆ ನಿಮಗೆ. ಸೊ ನಮ್ಮದು ಬೇರೆ ನಂಬರ್ ಲಿಂಕ್ ಆಗಿದೆ, ಸೊ ನಮ್ಮ ಹತ್ರ ಇಲ್ಲ ಅದು ನಂಬರು, ಮೊದಲು ಹಳೆ ನಂಬರ್ ಇತ್ತು, ಆ ನಂಬರ್ ಲಿಂಕ್ ಆಗಿಬಿಟ್ಟಿದೆ. ಈ ರೀತಿಯಾಗಿ ನಮಗೆ ಎರರ್ ಬರ್ತಾ ಇದೆ. ನಾನೇನು ಮಾಡ್ತಾ ಇದ್ದೀನಿ, ಅದೇ ನಂಬರ್ ಯಾವ್ದು ಲಿಂಕ್ ಅಂತ ತೋರಿಸಿದೆ ನಮಗೆ, ಸೊ ಅದೇ ನಂಬರ್ ನಾನು ಮತ್ತೊಂದು ಸಲ ಹಾಕಿ ಎಂಟರ್ ಮಾಡ್ತಾ ಇದ್ದೀನಿ ನೋಡಿ. ಆ ನಂಬರ್ ಹಾಕಿ ನಾವು ಮತ್ತೆ ಸೆಂಡ್ OTP ಅಂತ ಕೊಡಬೇಕು ನೋಡಿ. ಯಾವ ನಂಬರ್ ಲಿಂಕ್ ಇದೆ ಆ ನಂಬರ್ ನೋಡ್ಕೊಂಡು ಅದೇ ನಂಬರ್ ಹಾಕಿದೆ. ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ನಮಗೆ OTP ಬಂದಿದೆ. ಬಂದಿರೋ OTP ಅಲ್ಲಿ ಹಾಕ್ಕೊಂಡು ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. OTP ಆಗಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೆಲೆಕ್ಟ್ ಒನ್ ಕ್ಯಾಟಗರಿ ಅಂತಿದೆ. ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಎಕ್ಸಿಟ್ ಇನ್ ಎಲೆಕ್ಟ್ರಲ್ ರೋಲ್ ಆಫ್ SIR 2002, 2003, 2005 ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ 2002, 2003, 2005ರಲ್ಲಿ SIR ಅಲ್ಲಿ ಇದ್ದರೆ ಮಾತ್ರ ಇದನ್ನು ನೀವು ತೊಗೋಬೇಕಾಗುತ್ತೆ. ಅವ್ರ ಹೆಸರು ಎಕ್ಸಿಟಿಂಗ್ ಆಗಿದ್ದರೆ ಇದನ್ನು ತೊಗೋಬೇಕಾಗುತ್ತೆ. ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಎಕ್ಸಿಟಿಂಗ್ ಎಲೆಕ್ಟ್ರಲ್ ರೋಲ್ ಆಫ್ ದ 2020, 25 ಅಂತ ಕೊಟ್ಟಿದ್ದಾರೆ. 26 ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು SIR ಅಲ್ಲಿ 25, 26ನಲ್ಲಿ ನಿಮ್ಮ ಒಂದು ತಂದೆ ತಾಯಿ ಅಜ್ಜ ಅಜ್ಜಿ ಹೆಸರಿದ್ದರೆ ಇದನ್ನು ನೀವು ತೊಗೋಬೇಕಾಗುತ್ತೆ. ಐದರ್ ಮೈ ನೇಮ್ ಆರ್ ನಾಟ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಟಿಂಗ್ ಇನ್ ರೋಲ್ ಎಲೆಕ್ಟ್ರಲ್ SIR ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ತಂದೆ ತಾಯಿ ಹೆಸರು ಈ ಒಂದು SIR ಎಲೆಕ್ಟ್ರೋಲಲ್ಲಿ ಹೆಸರು ಇಲ್ಲ ಅಂದರೆ ಇದನ್ನು ನೀವು ತೊಗೋಬೇಕಾಗುತ್ತೆ. ಸೊ ಅನ್ನೋಚಿದ್ದನ್ನು ತೊಗೊಳ್ಳಿ, ಯಾಕಂದರೆ ನಮ್ಮ ತಂದೆ ತಾಯಿದು 2002ರಲ್ಲಿ ಲಿಸ್ಟಲ್ಲಿ ಇದೆ ಹೆಸರು. ಸೊ ಹಾಗಾಗಿ ನಾನು ಇದನ್ನು ತೊಗೊತಾ ಇದ್ದೀನಿ. 2002ರಲ್ಲಿ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿದು ಹೆಸರು ಇದೆ SIR ಅಲ್ಲಿ. ಸೊ ಇದನ್ನು ತೊಗೊತಾ ಇದ್ದೀನಿ. 2000 ಇತ್ತೀಚೆಗೆ ಯಾರಾದ್ರು ಇದ್ದರೆ ಮಾತ್ರ 25, 26 ಅಂತ ತೊಗೊಳ್ಳಿ. ಸೊ ಎಲೆಕ್ಟ್ರಲ್ ರೋಲಲ್ಲಿ ಹೆಸರು ಇಲ್ಲ ನಿಮ್ಮ ತಂದೆ ತಾಯಿದು ಅಂದರೆ, ನಿಮಗೆ ಹೊಸದಾಗಿ ನೀವು ಅಷ್ಟೇ ಮಾಡಿಸಿದ್ವಿ, ನಿಮ್ಮ ತಂದೆ ತಾಯಿದು ಇಲ್ಲ ಅಂದರೆ ಮಾತ್ರ ಇದನ್ನು ಥರ್ಡ್ ಒನ್ನನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅರ್ಥ ಆಗಿದೆ ಅನ್ಕೊತೀನಿ ಇದು 3 ಆಪ್ಷನ್ ಏನಂತ. ಸೊ ನಾನು ಫಸ್ಟ್ ಒಂದು ತೊಗೊತಾ ಇದ್ದೀನಿ. ಫಸ್ಟ್ ಒಂದು ತೊಗೊಂಡ ನಂತರ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಸರ್ಚ್ ಬೈ AC ಪಾರ್ಟ್ ಸೀರಿಯಲ್ ನಂಬರ್ ಡೀಟೇಲ್ಸ್ SIR ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮದು ತಂದೆದು ಹಾಕ್ತಾ ಇದ್ದೀನಿ. ತಂದೆ ಅಥವಾ ತಾಯಿದು ನಿಮ್ದು ಯಾರ್ದು ಇರುತ್ತೆ ನಿಮ್ಮ ಮನೇಲಿ ವೋಟರ್ ಅವ್ರದ್ದು ಹಾಕಬೇಕಾಗುತ್ತೆ. ಮೊದಲಿಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನು, ವಿಧಾನಸಭಾ ಕ್ಷೇತ್ರ ಅಂತ ಏನು ಕರಿತೀವಿ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ನಿಮ್ದು ಯಾವುದಿದೆ ಅದನ್ನು ನಿಮಗೆ ಗೊತ್ತಿರಬೇಕು. ಈಗ ಸರಿಯಾಗಿ ಹಾಕಬೇಕು. ತಪ್ಪು ಹಾಕಿದರೆ ಮತ್ತು ನಿಮ್ಗೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ SIR ಫಾರ್ಮು. ಹಾಗಾಗಿ ವಿಧಾನಸಭಾ ಕ್ಷೇತ್ರ ಕರೆಕ್ಟ್ ಹಾಕ್ಕೊಳ್ಳಿ. ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನ್ ಹಾಕಿದ ನಂತರ ನಿಮಗೆ ಪೋಲಿಂಗ್ ಸ್ಟೇಷನ್ ನಂಬರು ಅಥವಾ ನೇಮ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಯಾವುದಿದೆ ಅದನ್ನು ನೀವು ಹಾಕೋಬೇಕು. ಇಲ್ಲಿ ಮುಂದೆ ತಂದೆ ತಾಯಿದು ಪಾರ್ಟ್ ನಂಬರ್ ಏನಿದೆಯಲ್ಲ ಆ ಒಂದು ಪೊಲೀಸ್ ಸ್ಟೇಷನ್ ಹೆಸರು ಬರುತ್ತೆ, ಯಾವ ಒಂದು ಸ್ಕೂಲ್ನ ಹೆಸರು ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಅದನ್ನು ನೋಡ್ಕೊಂಡು ಹಾಕೋಬೇಕು. 2002 ತೊಗೊಂಡಿದ್ದೀನಿ ನಾನು, ಹಾಗಾಗಿ 2002ರಲ್ಲಿ ಏನಿತ್ತು ಅನ್ನೋದು ಅಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಪೋಲಿಂಗ್ ಸ್ಟೇಷನ್ ನೇಮು ನಂಬರ್ ಹಾಕೊಂಡ ನಂತರ ನೆಕ್ಸ್ಟ್ ಸೀರಿಯಲ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಸೀರಿಯಲ್ ನಂಬರ್ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ವೋಟರ್ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ವೋಟರ್ ನಂಬರ್ ಹಾಕಿ ಸರ್ಚ್ ಮಾಡಿಕೊಂಡ್ರೆ ಅಲ್ಲಿ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಗೊತ್ತಾಗುತ್ತೆ. ಅಥವಾ ನಿಮಗೆ ಮನೆಗೆ ಒಂದು BLO ಅವರು ಕೊಟ್ಟಿರ್ತಾರಲ್ಲ SRI ಫಾರ್ಮ್, ಆ ಫಾರ್ಮಲ್ಲಿ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಇರುತ್ತೆ. ಸೊ ಆ ಒಂದು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ದು ಹಾಕಬೇಕು. ಅದು ಹಾಕಿದ ನಂತರ ನಿಮಗೆ ಕೆಳಗಡೆ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ಅಂತ ಕೇಳುತ್ತೆ. ಇವ್ರು ಏನಾಗಬೇಕು ನಿಮ್ಮದು ತಂದೆ ತಾಯಿ, ಗ್ರ್ಯಾಂಡ್ ಮದರ್ ಅಂತ. ಸೊ ಇಲ್ಲಿ ಅದನ್ನು ಒಂದು ಹಾಕ್ಕೊಳ್ಳಿ, ಯಾರ್ದು ಹಾಕ್ತಾ ಇದ್ದಾರೆ ಅದು ಹಾಕ್ಕೊಂಡು ಸರ್ಚ್ ಅಂತಿದೆ ನೋಡಿ, ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಅಂತ ಕೊಟ್ಟ ನಂತರ ಕೆಳಗಡೆ ನಿಮಗೆ ಇಲ್ಲಿ ಲಾಸ್ಟ್ SRIನಲ್ಲಿ ಇರುವಂಥ ಹೆಸರು, ಎಪಿಕ್ ಕಾರ್ಡ್ ನಂಬರು, ರಿಲೇಟಿವ್ ನೇಮು, ರಿಲೇಷನ್ಶಿಪ್ಪು ಎಲ್ಲ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಇದು ಸರಿಯಾಗಿದ್ದರೆ ಓಕೆ, ಸರಿಯಾಗಿಲ್ಲ ಅಂದರೆ ಇಲ್ಲಿ ಹೆಸರು ಬಂದಿಲ್ಲ ಅಂದರೆ ನಿಮಗೆ ಅಲ್ಲಿ ಸೀರಿಯಲ್ ನಂಬರ್ ಚೇಂಜ್ ಮಾಡಬೇಕಾಗುತ್ತೆ ಮತ್ತು ಪಾರ್ಟ್ ನಂಬರ್ ಚೇಂಜ್ ಮಾಡಿ ನಿಮ್ಮ ಸಲ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ನಿಮಗೆ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಚೇಂಜ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಇಲ್ಲಿ ಸರ್ಚ್ ಕೊಟ್ಟಾಗ ನಿಮಗೆ ಕೆಳಗಡೆ ಮದರ್ ಹೆಸರು ಬರಬೇಕಲ್ಲಿ. ಮದರ್ ಅಥವಾ ಫಾದರ್ ಏನು ಕೊಟ್ಟಿರ್ತೀರಲ್ಲಿ
ಅದು ನಿಮಗೆ ಇಲ್ಲಿ ಶೋ ಆಗಬೇಕು. ಶೋ ಆಗಿಲ್ಲ ಅಂದರೆ ನಿಮಗೆ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಸರಿಯಾಗಿ ಪಾರ್ಟ್ ನಂಬರು ಸೀರಿಯಲ್ ನಂಬರ್ ತಪ್ಪಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಇದು ಏನು ಮಾಡಿದ್ರು ಕೂಡ ಬರ್ತಾ ಇಲ್ಲ ನಮ್ಮ ಹೆಸರು ಲಿಸ್ಟಲ್ಲಿ ಕೆಳಗಡೆ ಅಂದರೆ ನೀವು ಏನು ಮಾಡಬೇಕಂತ ಸಂದರ್ಭದಲ್ಲಿ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ ಐದರ್ ಮೈ ನೇಮ್ ಆರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಟ್ ಇನ್ ನ್ಯೂಟ್ರಲ್ ರೂಲ್ ಅಂತಿದೆ. ಸೊ ಇಲ್ಲ ಅಂತಿದೆ, SRL ನಮ್ಮ ಹೆಸರು ಇಲ್ಲ, ನಮ್ಮ ತಂದೆ ತಾಯಿ ಹೆಸರು ಅಂತ ನೀವು ಹಾಕೊಂಡ್ಬಿಡ್ಬೇಕಾಗುತ್ತೆ. ಸೊ ಹಾಕೊಂಡಾಗ ನಿಮಗೆ ಈ ಒಂದು ಓಕೆ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಮೊಬೈಲ್ ನಂಬರ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತಾ ಇದೆ. ಸೊ ಮೊಬೈಲ್ ನಂಬರು ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕೊಂಡ್ಬಿಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಹಾಕೊಂಡು ನಿಮ್ಮ ಫಾದರ್ ನೇಮ್ ಹಾಕ್ಕೊಳ್ಳಿ. ಫಾದರ್ ನೇಮ್ ಎಪಿಕ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ತಂದೆದು ವೋಟಿಂಗ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ತಾಯಿ ಹೆಸರು ಹಾಕ್ಕೊಳ್ಳಿ. ತಾಯಿದು ವೋಟರ್ ಡಿ ಹಾಕ್ಕೊಳ್ಳಿ. ಆಪ್ಷನಲ್ ಇದು, ವೋಟರ್ ಡಿ ಹಾಕೋದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಹಾಗೆ ಬಿಡಿ. ಇವೆಲ್ಲ ಫಿಲ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಂಗೆಲ್ಲ ನಿಮಗೆ ಇಲ್ಲಿ ಸ್ಪೌಸ್ ನೇಮ್ ಕೇಳುತ್ತೆ. ಮದುವೆ ಆಗಿದ್ದರೆ ನೀವು ಇಲ್ಲಿ ಸ್ಪೌಸ್ ನೇಮನ್ನು ಹಾಕ್ಕೊಳ್ಳಿ. ಮದುವೆ ಆಗಿಲ್ಲ ಅಂದರೆ ಇದನ್ನು ಹಾಗೆ ಬಿಡಿ. ಇಲ್ಲಿ ಸ್ಪೌಸ್ದು ಎಪಿಕ್ ಕಾರ್ಡ್ ಇದ್ದರೆ ಎಪಿಕ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಮದುವೆ ಆಗಿಲ್ಲ ಅಂದರೆ ನಿಮ್ಗೆ ಹಾಕೋದೇನು ಅವಶ್ಯಕತೆ ಇಲ್ಲ. ಸೊ ಅದಾನಂತರ ಪ್ಲೇಸ್ ಆಫ್ ಸಬ್ಮಿಷನ್ ಅಂತಿದೆ. ಇದನ್ನು ಆಪ್ಷನಲ್ಲ ತುಂಬೋದು, ಹಾಗೆ ಬಿಡ್ಬೋದು. ಹೆಸರು ನಿಮ್ಮದು ತಾಲೂಕು ಯಾವುದಿದೆ, ನಿಮ್ದು ಯಾವ ಊರಿದೆ ಅದನ್ನು ಊರ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಅಲ್ಲಿ ಅಪ್ಲೋಡ್ ಫೋಟೋ ಅಂತಿದೆ. ನಿಮ್ಮ ಒಂದು ಫೋಟೋನ ಅಪ್ಲೋಡನ್ನು ಮಾಡ್ಕೊಳ್ಳಿ. JPG ಫಾರ್ಮೆಟಲ್ಲಿ 2 MB ಆಗಿರುವಂತೆ ಫೋಟೋನ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಅದಾನಂತರ ಕೆಳಗಡೆ ನಿಮಗೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ನೀವು ಕ್ಲಿಕ್ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸೊ ವೇಟ್ ಮಾಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಸೈನಿಗೆ ಬರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಯಾರದಲ್ಲಿ ನಾವು SR ಫಾಲ್ ಮೇಲೆ ಫಿಲ್ ಮಾಡ್ತಾ ಇದ್ದೀವಲ್ಲ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಹಾಕಿ ಗೆಟ್ OTP ಅಂತ ಕೊಡಿ. ಒಂದು OTP ಇಲ್ಲಿ ಹಾಕ್ಕೊಂಡು ಸಬ್ಮಿಟನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡ್ಕೊಂಡಾಗ ಈ ಒಂದು SR ಫಾರ್ಮ್ ಸಕ್ಸಸ್ಫುಲ್ ಆಗಿ ನೀವು ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡಿದ್ದೀರಿ ಅಂತ ಅರ್ಥ ಆಗುತ್ತೆ. ಲಾಸ್ಟಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇಲ್ಲಿ ನಿಮ್ಮ ಒಂದು ಹೆಸರು, ಎಪಿಕ್ ಕಾರ್ಡ್ ನಂಬರು, ಸ್ಟೇಟು, ನಿಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರಬೇಕು. ಯುವರ್ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ಬಂದಿದೆ ನೋಡಿ. ಈ ರೀತಿಯಾಗಿ ನಿಮ್ಮ ಒಂದು ಸಕ್ಸಸ್ಫುಲ್ ಆಗಿ ಆನ್ಲೈನ್ ಮುಖಾಂತರ ಒಂದು ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟನ್ನು ಮಾಡೋದು ನಿಮಗೆ ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಎರರ್ ಬರ್ತಾ ಇದ್ದರೆ, ಏನೋ ಪ್ರಾಬ್ಲಮ್ ಆಗಿದ್ದರೆ ಅಪ್ಲಿಕೇಶನ್ ಹಾಕುವಾಗ ಕಮೆಂಟ್ ಮಾಡಿ. ಏನೇ ಒಂದು ಎರರ್ ಬರಲಿ ಅದನ್ನು ಕಮೆಂಟ್ ಮಾಡಿದರೆ ನಾನು ನಿಮಗೆ ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೇನೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಆನ್ಲೈನ್ ಮೂಲಕ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.